ಈ ಒಂದು ಬೆಳಗಿನ ಶುಭ ಮುಂಜಾನೆಯಲ್ಲಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಆಯೋಜಕರು ಅಮ್ಮನವರು ಅಕ್ಕನವರು ಬಹಳಷ್ಟು ಉತ್ತಮವಾದಂಥ ಮೌಲ್ಯಯುತವಾದಂಥ ಸಂಸ್ಕಾರಯುತವಾದಂಥ ಒಂದು ಸುಂದರವಾದ ವೇದಿಕೆಯನ್ನು ಕಲ್ಪಿಸಿ ಎಲ್ಲರಿಗೂ ವಿಶ್ವಕ್ಕೆ ಆದಿಯಾಗಿ ಶಿವನ ಪ್ರತಿರೂಪವಾಗಿ ಭಗವಂತನ ನಾಮಸ್ಮರಣೆಯನ್ನು ಬೆಳಗ್ಗೆ ಎಲ್ಲರೂ ಧ್ಯಾನ ಮುಕ್ತರಾಗಿ ಈ ಒಂದು ಆವರಣದಲ್ಲಿ ಆಗಮಿಸಿ ಒಂದು ಸಂಸ್ಕಾರಯುತವಾದಂಥ ಮೌಲ್ಯಗಳನ್ನು ಕೇಳ್ತಾ ಇದ್ದೀರಿ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಮೌಂಟ್ ಆಬೂದಿಂದ ಬಂದಂಥ ಹಿರಿಯರೇ ಹಾಗೂ ಅಕ್ಕನವರೇ, ಇನ್ನುಳಿದ ಎಲ್ಲ ವಿದ್ವಾಂಸ ಬಂಧು ಹಾಗೂ ಇಲ್ಲಿ ಆಗಮಿಸತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ, ಬಹುಶಃ ಒಂದು ಸರ್ಕಾರದ ಕಾರ್ಯಕ್ರಮವನ್ನು ಸಹಿತ ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದವರು ಸಹಿತ ಮಾಡ್ತಾರೆ ಅಂತೇಳಿ ನಮಗೆ ಬಹಳಷ್ಟು ಹೆಮ್ಮೆ ಮತ್ತು ಸಂತೋಷವೆನಿಸ್ತದೆ. ಮೊನ್ನೆ ಡಿಸೆಂಬರ್ 24ರಂದು ನಾವು ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸರ್ಕಾರದ ಸೂಚನೆಯಂತೆ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನು ಮಾಡಿದ್ದೀವಿ. ಬಹುಶಃ ಅಂಥ ಗ್ರಾಹಕರ ದಿನಾಚರಣೆಯ ಮುಖ್ಯ ಉದ್ದೇಶ ಇದು ಯಾವ ಕಾರಣಕ್ಕಾಗಿ ದಿನಾಚರಣೆ ಆಚರಿಸ್ತಾರೆ ಅಂತಕ್ಕಂಥದ್ದನ್ನ ತಮ್ಮ ಮುಂದೆ ನಾನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ತಮಗೆಲ್ಲ ಗೊತ್ತಿರ್ಬೋದು, ದಿನನಿತ್ಯ ನಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಸೇವೆಗಳನ್ನು ಸಹಿತ ನಾವು ಎಲ್ಲಿಂದಪ್ಪ ಅಂತಂದ್ರೆ ಮಗು ಇನ್ನೂ ತಾಯಿಯ ಗರ್ಭದಲ್ಲಿರುವಾಗ ಅಲ್ಲಿಂದ ಹಿಡಿದುಕೊಂಡು ಒಬ್ಬ ವಯೋವೃದ್ಧ ಸ್ಮಶಾನವರೆಗೆ ಹೋಗುವವರೆಗೆ ಸಹಿತ ನಾವು ಒಂದಿಲ್ಲ ಒಂದು ರೀತಿಯಾಗಿ ಗ್ರಾಹಕನಾಗಿರ್ತೀವಿ. ಅದು ಹೇಗೆ ಅಂತಂದ್ರೆ, ಮಗು ಇನ್ನೂ ತಾಯಿ ಗರ್ಭದಲ್ಲಿದ್ದಾಗ ತಾಯಿ ತನ್ನ ಮಗುವಿಗೆ ಬೇಕಾಗಿರತಕ್ಕಂಥ ಎಲ್ಲ ಪೌಷ್ಟಿಕಾಂಶ ವಿಧಿವಿಧಾನಗಳನ್ನ ಅಥವಾ ಬೇಕಾದಂಥ ಸಲಕರಣೆಗಳನ್ನ ಖರೀದಿ ಮಾಡ್ತಾರೆ. ಎಲ್ಲಿ? ವ್ಯಾಪಾರಸ್ಥರಲ್ಲಿ. ಆವಾಗ ಏನಾಗ್ತದಂದ್ರೆ ಅದನ್ನೆಲ್ಲ ಉಪಯೋಗ ಮಾಡ್ಕೊಳ್ಳೋದು ತಾಯಿ ಆದರೂ ಸಹಿತ ಮಗು ಏನಾಗಿರ್ತೈತೆ ಅಂದ್ರೆ ಗ್ರಾಹಕ ಇರ್ತದೆ, ಕನ್ಸ್ಯೂಮರ್ ಇರ್ತದೆ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಗ್ರಾಹಕರೇ ದೇವರು, ಗ್ರಾಹಕರೇ ರಾಜ್ಯರು. ಗ್ರಾಹಕ ಎಂದರೆ ನಮ್ಮಲ್ಲಿಗೆ ಬರ್ತಕ್ಕಂಥ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವೊಬ್ಬ ಬಹಳ ಮೌಲ್ಯಯುತವಾದಂಥ ವ್ಯಕ್ತಿ ಅಂತ. ಇವತ್ತ ಗ್ರಾಹಕ ಮತ್ತು ವರ್ತಕ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗ, ಅವ್ರು ಬಿಟ್ಟರೆ ಇವರಿಲ್ಲ, ಇವ್ರು ಬಿಟ್ಟು ಅವರಿಲ್ಲ. ವರ್ತಕರ ಜೀವನ ನಿಂತಿರುವುದು ಗ್ರಾಹಕರ ಮೇಲೆ. ಗ್ರಾಹಕರು ತಮ್ಮ ಜೀವನ ಸಾಗಿಸ್ತಿರುವುದು ವರ್ತಕರ ಮೂಲಕ. ಅಂದ್ರೆ ಅವ್ರದಿಬ್ಬರದು ಸಂಬಂಧ ಹೆಂಗಿರ್ಬೇಕಪ್ಪ ಅಂತಂದ್ರೆ ಬಹಳಷ್ಟು ಅವಿನಾಭಾವ ಸಂಬಂಧ ಇರಬೇಕು. ಯಾವುದೇ ಮೋಸ ವಂಚನೆಗಳಿಗೆ ಅವರು ಎಡೆಕೊಡೋದಾದ್ರೆ ಉತ್ತಮವಾದಂಥ ಸೇವೆಗಳನ್ನು ಕೊಡಬೇಕು, ಉತ್ತಮವಾದಂಥ ಸಲಕರಣೆಗಳನ್ನು ಕೊಡಬೇಕು ವರ್ತಕರಾದವರು. ಕನ್ಸ್ಯೂಮರ್ ಆದವ್ರು ಹೆಂಗಿರ್ಬೇಕು ಅಂತಂದ್ರೆ ರಾಜನಾಗಿ ಅವುಗಳನ್ನೆಲ್ಲ ಪಡ್ಕೊಳ್ಬೇಕು ಅಂತ. ಇವತ್ತು ನಾವು ದಿನನಿತ್ಯ ಬಹಳಷ್ಟು ವ್ಯಾಪಾರದಲ್ಲಿ ಮೋಸವನ್ನು ನೋಡ್ತೀವಿ. ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡ್ತೀವಿ, ಖರೀದಿ ಮಾಡಿದ ಮೇಲೆ ತಂದೊಂದು ಸ್ವಲ್ಪ ದಿನದಲ್ಲಿ 1 ತಿಂಗಳು 15 ದಿನ ಆಗಿರಂಗಿಲ್ಲ ಡಿಫೆಕ್ಟ್ಸ್ ಬರ್ತದೆ, ಅದರಿಂದ ಲೋಪದೋಷಗಳು ಕಂಡು ಬರ್ತಾವೆ. ಬಟ್ ಇಂಥ ಆದಾಗ ನಾವು ಎಲ್ಲಿ ಹೋಗ್ಬೇಕು, ಯಾರು ಸಂಪರ್ಕಿಸಬೇಕಂದ್ರೆ ಬಹಳಷ್ಟು ನಮ್ಮ ಜನರಿಗೆ ಗೊತ್ತಿರೋದಿಲ್ಲ. ವಿಶೇಷವಾಗಿ ಪಟ್ಟಣ ಪ್ರದೇಶದಲ್ಲಿ ಜನರಿಗೆ ಅವೇರ್ನೆಸ್ ಇರ್ಬೋದು, ತಿಳುವಳಿಕೆ ಇರ್ಬೋದು. ಆದರೆ ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಪರಿಕಲ್ಪನೆಗಳು, ಇಂಥ ಒಂದು ಮಾಹಿತಿಗಳು ಕೊರತೆ ಇರುತ್ತದೆ. ಇವತ್ತ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಜಿಲ್ಲಾ ಒಂದು ಮಟ್ಟದಲ್ಲೂ ಸಹಿತ ವ್ಯವಸ್ಥಿತವಾದಂಥ ಒಂದು ಅರೆ ನ್ಯಾಯಾಂಗ ವ್ಯವಸ್ಥೆಯನ್ನೇ ಮಾಡಿದೆ ಗ್ರಾಹಕರ ಸಲುವಾಗಿ. ನಮಗೆಲ್ಲ ಗೊತ್ತಿರಬಹುದು, ಕೆಲವು ನ್ಯಾಯಾಲಯದ ಪ್ರಕರಣಗಳು 10 ವರ್ಷ 15 ವರ್ಷ 20 ವರ್ಷ ಆದರೂ ನ್ಯಾಯಾಲಯದಲ್ಲಿ ಕೇಸ್ಗಳು ಮುಗಿದಿಲ್ಲ. ಬಟ್ ಆದರೆ ಈ ಗ್ರಾಹಕರೇ ನ್ಯಾಯಾಲಯ ಅಂತ ಸರ್ಕಾರ 1986ರಲ್ಲಿ ಭಾರತ ಸರ್ಕಾರ ತನ್ನ ಲೋಕಸಭೆಯಲ್ಲಿ ಒಂದು ವಿಧಿಯನ್ನು ಮಂಡನೆ ಮಾಡ್ತಾರೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ. ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಯಾರ ಸಲುವಾಗಿ ಅಂತಂದ್ರೆ ಗ್ರಾಹಕರ ಸಲುವಾಗಿ. ನೊಂದ ಗ್ರಾಹಕರಿಗೆ ತ್ವರಿತವಾಗಿ ಪರಿಹಾರ ಕೊಡ್ತಕ್ಕಂಥ ಒಂದು ಮಹತ್ವವಾದಂಥ ಕಾಯ್ದೆ. ಈ ಕಾಯ್ದೆ ಏನಪ್ಪಾ ಅಂತಂದ್ರೆ ಕೇವಲ ಯಾವುದೇ ಕೇಸ್ ಫೈಲ್ ಮಾಡಿದ್ರೆ ವಿತಿನ್ 6 ಮಂತ್ ಒಳಗೆ ಡಿಸ್ಪೋಸಲ್ ಆಗ್ತದೆ. ಅಂದ್ರೆ 90 ಡೇಸ್ನಲ್ಲಿ ಅಥವಾ 150 ಡೇಸ್ ಒಳಗೆ ಕೇಸ್ ಇತ್ಯರ್ಥಾಗಿ ಗ್ರಾಹಕರಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಪ್ರಪ್ರಥಮವಾಗಿ ಭಾರತ ಸರ್ಕಾರ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಜಾರಿಗೆ ತಂತು. ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಲೋಕಸಭೆಯಲ್ಲಿ ಇದು ಮಂಡನೆ ಆಗ್ತದೆ. ಅವತ್ತಿಂದ ಈ ಕಾಯ್ದೆ ಏನಪ್ಪ ಅಂತಂದ್ರೆ ಹಂತವಾಗಿ ಗ್ರಾಹಕರ ಪರವಾಗಿಯೇ ವಿಶೇಷವಾದಂಥ ತೀರ್ಪುಗಳನ್ನು ಕೊಡಲಾಗಿ ಆಕ್ಟನ್ನ ಜಾರಿಗೆ ತರ್ತಾರೆ. ಮುಂದೆ ಬರ್ತಾ ಬಹಳಷ್ಟು ಬದಲಾವಣೆಗಳನ್ನು ಆಗ್ತವೆ.
ಈಗ ಕೃಷಿ ಸಮಾಜವಾದಂಥ ನಮ್ಮ ದೇಶದಲ್ಲಿ ಕಳಪೆ ಮಟ್ಟದ ಬೀಜಗಳನ್ನು ಖರೀದಿ ಮಾಡಿರ್ತಕ್ಕಂಥ ರೈತರಿಗೆ ಪರಿಹಾರ ಸಿಗ್ತಕ್ಕಂಥ ವ್ಯವಸ್ಥೆನೇ ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ದಲ್ಲಿದೆ. ಅಂದ್ರೆ ಉತ್ತಮವಾದಂಥ ಬೀಜ ಬಿತ್ತಿದ ಉತ್ತಮವಾದಂಥ ಬೆಳೆ ಪಡಿಲಾಕ ರೈತರಿಗೆ ಸಾಧ್ಯತೆ. ಆದ್ರೆ ಇವತ್ತಿನ ಮೋಸ ವರ್ತಕರು ಕಳಪೆ ಮಟ್ಟದ ಬೀಜಗಳನ್ನು ಕೊಟ್ಟು ರೈತರಿಗೆ ಮೋಸ ಮಾಡಬಾರ್ದು ಅಂತೇಳಿ ಈ ಗ್ರಾಹಕರ ನ್ಯಾಯಾಲಯ ಒಪ್ಪಿಕೊಂಡೈತಿ. ಅಂದ್ರೆ ರೈತರು ಏನ್ ಮಾಡ್ಬೇಕಂತಂದ್ರ ಯಾವುದೇ ಬೀಜವನ್ನ ಖರೀದಿ ಮಾಡ್ತಾರಲ್ಲ, ಯಾವ ಅಧಿಕೃತ ಡೀಲರ್ ಹತ್ರ ಖರೀದಿ ಮಾಡಿತಾರಲ್ಲ ಅವ್ರ ಕಡೆ ರಸೀದಿ ಇಟ್ಕೋಬೇಕು. ಒಂದು ವೇಳೆ ಅವೇನು ಖರೀದಿ ಅವೇನು ವರ್ತಕ ಕೊಡುವಾಗ ಏನ್ ಹೇಳಿರ್ತಾರಲ್ಲ ಅದರ ಪ್ರಕಾರ ಅದು ಏನಾದ್ರು ಕಳಪೆ ಮಟ್ಟದಾಗಿತ್ತಂದ್ರ, ದೋಷಪೂರಿತವಾದ ಬೀಜ ಇತ್ತಂದ್ರ ನಾವು ಆ ರೈತ ಏನ್ ಮಾಡಬಹುದು ಅಂತಂದ್ರ ಒಬ್ಬ ವಕೀಲರ ಸಹಾಯ ಅಥವಾ ತಾನೇ ಸ್ವತಃ ಜಿಲ್ಲಾ ಗ್ರಾಹಕರ ವೇದಿಕೆಗೆ ಒಂದು ದೂರು ಸಲ್ಲಿಸಿ ಪರಿಹಾರ ಪಡ್ಕೊಳ್ಳಕ ಸಾಧ್ಯತೆ ಇದೆ. ಇದು ಒಂದು ಪಾಠ. ಇನ್ನು ಮಹಿಳೆಯರು ಇವತ್ತು ನಮಗೆ ಬೇಕಾದಂತ ಹಲವಾರು ವಸ್ತುಗಳನ್ನ ನಾವು ಇವತ್ತು ಆನ್ಲೈನ್ ಖರೀದಿ ಮಾಡ್ತೀವಿ, ಮಾರುಕಟ್ಟೆಯಲ್ಲಿ ಖರೀದಿ ಮಾಡ್ತೀವಿ. ಅಲ್ಲಿಯೂ ಸಹಿತ ಖರೀದಿ ನಾವು ಯಾವುದೇ ವಸ್ತು ಖರೀದಿ ಮಾಡಲಿ, ಮೊಬೈಲ್ ಇರ್ಬೋದು, ವಾಚ್ ಇರ್ಬೋದು, ಮನೆಗೆ ಬೇಕಾಗಿರ್ತಕ್ಕಂಥ ಯಾವುದೇ ಬೆಳೆಗೆ ವಸ್ತುಗಳು ಇರ್ಬೋದು, ಟಿವಿ ಇರ್ಬೋದು, ಫ್ರಿಜ್ ಇರ್ಬೋದು, ಇಂಥ ವಸ್ತುಗಳನ್ನು ಖರೀದಿ ಮಾಡಿದಾಗ ಅದರ ಗುಣಮಟ್ಟ, ಅದರ ಒಂದು ನಾವು ಇದನ್ನ ತಿಳ್ಕೋಬೇಕು. ಫಸ್ಟ್ ಆ ವಸ್ತುವಿನ ಬಗ್ಗೆ ನಾವು ತಿಳ್ಕೋಬೇಕು. ಅದಕ್ಕೆ ಎಷ್ಟು ನಾವು ಮೌಲ್ಯವನ್ನು ಕೊಡ್ತಾ ಇದ್ದೀವಿ, ದರ ಕೊಡ್ತಾ ಇದ್ದೀವಿ ಅಂತದನ್ನ ನಾವು ರಸೀದಿ ಅವ್ರ ಕಡ್ಡಾಯವಾಗಿ ನಾವು ಕೇಳಿ ಪಡಿಬೇಕು. ಅಂದ್ರೆ ಏನು ನಾವು ಖರೀದಿ ಮಾಡ್ತೀವಲ್ಲ ಖರೀದಿ ಮಾಡಿದ ವಸ್ತುವಿಗೆ ಕಡ್ಡಾಯವಾಗಿ ನಾವು ರಸೀದಿ ಪಡಿಬೇಕು. ಅದೇನಾದ್ರೂ ನಮ್ಗೆ ಲೋಪದೋಷಗಳು ಕಂಡು ಬಂತಂದ್ರೆ ನಾವು ಧೈರ್ಯವಾಗಿ ಜಿಲ್ಲಾ ಗ್ರಾಹಕರ ವೇದಿಕೆಗೆ ಒಂದು ದೂರು ಸಲ್ಲಿಸಿ ನಾವು ಪರಿಹಾರನ ಪಡ್ಕೊಳ್ಬಹುದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಇಲ್ಲಿ ಆಯೋಗದ ಅಧ್ಯಕ್ಷರಿದ್ದಾರೆ, ಅವರು ಸಹಿತ ಸಾಕಷ್ಟು ಪ್ರಕರಣಗಳಲ್ಲಿ ಗ್ರಾಹಕರ ಪರವಾಗಿನ 95% ಪ್ರಕರಣಗಳನ್ನ ಗ್ರಾಹಕರ ಪರವಾಗಿನ ಆರ್ಡರ್ ಕೊಟ್ಟಿದ್ದಾರೆ. ಇವತ್ತು ಒಂದು ಬಿಸ್ಲೇರಿ ಬಾಟಲ್ ಸಹಿತ, ಬಿಸ್ಲೇರಿ ಬಾಟಲ್ ರೇಟ್ 20 ರೂಪಾಯಿ ಅಂತ ಇಟ್ಕೊಳ್ಳಿ. ಆ ವ್ಯಕ್ತಿ ಮಾರಾಟ ಮಾಡೋರು ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನಾವು ಫ್ರಿಜ್ನಾಗ ಇಟ್ಟಿದ್ದೀನಿ, ಅದನ್ನ ನಾವು ಇದು ಮಾಡ್ತಾ ಇದ್ದೀವಿ, ಅದಕ್ಕೆ ಎಕ್ಸ್ಟ್ರಾ ಅಂತ ಅವ್ರು ಏನ್ ಮಾಡ್ತಾರೆ 22 ರೂಪಾಯಿ 25 20 ಅಂತ ತಿಳ್ಕೊಳ್ಳಿ. ಇದು ಸಹಿತ ಪ್ರಕರಣ ನಮ್ಮ ಜಿಲ್ಲಾ ಗ್ರಾಹಕರ ವೇದಿಕೆ ಆಯೋಗದಲ್ಲಿ ನಾವು ದೂರು ಸಲ್ಲಿಸಬಹುದು. ಅಂದ್ರೆ ಅಧಿಕೃತ ಮಾರಾಟದಲ್ಲಿರ್ತಕ್ಕಂಥ ದರಕ್ಕೆ ಬಿಟ್ಟು ಹೆಚ್ಚಿನ ದುಡ್ಡುಗಳನ್ನು ಆಕರಣೆ ಮಾಡುವ ಹಕ್ಕು ವರ್ತಕರಿಗೆ ಇಲ್ಲ. ಅದು ಮ್ಯಾಕ್ಸಿಮಮ್ ರೇಟ್ ಇರ್ತದೆ. ಅದಕ್ಕಾಗಿ ಯಾವುದೇ ಪ್ಯಾಕೇಜ್ ಕಮಾಡಿಟಿ ಆಗಿರ್ಬೋದು, ಯಾವುದೇ ವಸ್ತು ಆಗಿರ್ಬೋದು, ಅವಾಗ ನಾವು ರಸೀದಿ ನಮ್ಮ ಕಡೆ ಇತ್ತಂದ್ರೆ ನಾವು ಏನ್ ಮಾಡ್ಬೋದು ಅಂದ್ರೆ ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಿ ಪರಿಹಾರನ ಪಡೆಯಬಹುದು. ಇನ್ನು ಸೇವೆಗಳಂದ್ರೆ ಏನು? ಇವತ್ತು ನಾನೆಲ್ಲೋ ಬಾಂಬೆಗೋ, ದೆಹಲಿಗೋ, ಬೆಂಗಳೂರಿಗೋ ಹೋಗ್ಬೇಕಾಗಿದೆ. ಒಂದು ಬಸ್ ಟಿಕೆಟ್ PRL ಆಗಲಿ ಅಥವಾ KSRTC ಆಗಿರ್ಬೋದು ಅಥವಾ ರೈಲ್ವೆ ಟಿಕೆಟ್ ಬುಕ್ ಮಾಡ್ತೀವಿ. ಟಿಕೆಟ್ ಬುಕ್ ಮಾಡಿರ್ತೀವಿ, ಟೈಮಿಂಗ್ ಇರ್ತದೆ. ಏನು, ನಾಳೆ ಬೆಳಗಿನ 10 ಗಂಟೆಯಿಂದ ಬೆಂಗಳೂರು ಮುಟ್ಟೆಯಲ್ಲಿ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡಬೇಕಾಗಿದೆ. ಅಕಸ್ಮಾತ್ ಆಗಿ ಏನಾಗ್ತದೆ ಅಂತಂದ್ರೆ ಆ ವ್ಯಕ್ತಿ ತಗೊಂಡು ಟ್ರಾನ್ಸ್ಪೋರ್ಟ್ ಮಾಡ್ತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನೆ, ಅವ್ನು ಏನೋ ಒಂದು ಕಾರಣ ಹೇಳಿ ಬಿಡುವಾಗ ಇಲ್ಲಿ ಲೇಟ್ ಆಗಿಬಿಟ್ಟು ನಾವು ನಾಳೆ 10 ಗಂಟೆಗೆ ಮುಗಿಸ್ಬೇಕಾದ ವ್ಯಕ್ತಿ ಏನ್ ಮಾಡ್ತಾನೆ, ನಾಳೆ 12 ಗಂಟೆಗೆ ಮುಗಿಸ್ತಾನೆ. ಅವಾಗ ನಮ್ಗೆ ಏನಾಗ್ತದೆ, ಸೇವೆಯಲ್ಲಿ ಲೋಪ ಆಗ್ತದೆ. ಇಂಥ ಪ್ರಕರಣಗಳಲ್ಲೂ ಸಹಿತ ನಾವು ಏನ್ ಮಾಡಬಹುದು ಅಂತಂದ್ರೆ ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಿ ಪರಿಹಾರನ ಪಡೆಯಬಹುದು. ಅಂದ್ರೆ ನನಗೆ 10 ಗಂಟೆಗೆ ನಾನು ಬೆಂಗಳೂರು ಮುಟ್ಟಬೇಕಾಗಿತ್ತು, ಮುಟ್ಲಿಲ್ಲ, 2 ತಾಸ 4 ತಾಸ ವಿಳಂಬವಾಗಿ ನನಗೆ ಹೋಗಿ ತಲುಪಿಸಿದ. ಅಲ್ಲಿ ಏನಾಗಿದೆ, ಟ್ರಾನ್ಸ್ಪೋರ್ಟ್ದಲ್ಲಿ ಸೇವಾ ನ್ಯೂನತೆಗಳಾಗಿದೆ. ಇದು ಬಹಳ ಇಂಪಾರ್ಟೆಂಟ್. ತಾವೆಲ್ಲರೂ ಮಧ್ಯಮ ವಯಸ್ಸು ಮತ್ತು ವಯಸ್ಸಿಗೆ ಬಂದಿದ್ದೀರಿ, ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಇಟ್ಟಿರ್ತೀರಿ, FD ಇಟ್ಟಿರ್ತೀರಿ. 5 ವರ್ಷ 2 ತಿಂಗಳು ನಮ್ಮದು FD ಅಮೌಂಟ್ ಅನ್ನ ಕೊಡಬೇಕಾಗಿದೆ. 2018 ನಾವು ಇಟ್ಟಿದ್ದು 24 ತಗೋಬೇಕಾಗಿದೆ. 2024 FD ಕಾಪಿ ತಗೊಂಡು ಬ್ಯಾಂಕಿಗೆ ಹೋದ್ರೆ ನಾವು ಏನಂತಾರೆ, ಬ್ಯಾಂಕ್ನವ ಇಂಥ ಸ್ವಲ್ಪ ಆಧಾರ್ ಕಾರ್ಡ್ ತಗೊಂಡ್ಬರಿ, ನಿಮ್ಮದು ಬ್ಯಾಂಕ್ ಅಕೌಂಟ್ ತಗೊಂಡ್ಬರಿ, ಇನ್ನೊಂದು 15 ದಿನ ಬಿಟ್ಟು ಬರಿ, ತಿಂಗಳಿಂದ ಬಿಟ್ಟು ಬರಿ ಅಂತೇಳಿ ಸತಾಯಿಸ್ತಿರ್ತಾರೆ. ಇಂಥ ಪ್ರಕರಣಗಳು ಸಹಿತ ನಾವು ಬ್ಯಾಂಕರ್ಸ್ ವಿರುದ್ಧ ಜಿಲ್ಲಾ ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಿ ಪರಿಹಾರ ಪಡೆಯಬಹುದು. ಪರಿಹಾರ ಅಂದ್ರೆ ಹಂಗ ಇಲ್ಲ, FD ಇಟ್ಟಿದ ಅಮೌಂಟು ಬರ್ತದೆ, ನಿಮ್ಗೇನು ಸತಾಯಿಸಿರ್ತಾರಲ್ಲ ಅದಕ್ಕೆ ದಂಡನೂ ಬೀಳ್ತದೆ. ಇದೆಲ್ಲ ಖರ್ಚು ವೆಚ್ಚಗಳು ನೀವು ಏನಾದ್ರು ಕೋಟಿ ಖರ್ಚು ಮಾಡಿದ್ರೆ ಆ ಖರ್ಚು ಸಹಿತ ಅವ್ರು ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಇವತ್ತ ನಮ್ಮ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ದಲ್ಲಿ ಅವಕಾಶವನ್ನ ಕೊಟ್ಟಿದೆ. ಅಂದ್ರೆ ಸಣ್ಣ ಸಣ್ಣ ವಿಷಯಗಳನ್ನ ಸಹಿತ ನಾವು ನೆಗ್ಲೆಕ್ಟ್ ಮಾಡಬಾರ್ದು. ನಮ್ಗೆ ಯಾವಾಗ ಅನ್ಯಾಯ ಆಗೈತಲ್ಲ ಅದ್ರ ವಿರುದ್ಧ ನಾವು ತಿರುಗಿ ಬೀಳ್ಬೇಕು. ನಿಮ್ಗೆಲ್ಲ ಗೊತ್ತಿರ್ಬೋದು, ಮಗು ಅಳದಿದ್ರೆ ತಾಯಿನೂ ಸಹಿತ ಹಾಲು ಕೊಡ್ಸಾಕಿಲ್ಲ. ಹಂಗ ನಾವು ಗ್ರಾಹಕರಾದವರು ಎಚ್ಚೆತ್ಕೊಳ್ಳಿಲ್ಲದ್ರೆ ವರ್ತಕ ನಮ್ಮನ್ನು ಮೋಸ ಮಾಡ್ತಾನ ಹೋಗ್ತಿರ್ತಾನೆ. ಇಂಥ ಸಾವಿರಾರು ಪ್ರಕರಣ ಆಗಿರ್ಬೋದು.
ಉದಾಹರಣೆಗಾಗಿ ಈಗ ಅಂಚೆ ಇಲಾಖೆಯಲ್ಲಿ ಲೋಪದೋಷಗಳು ಹೆಂಗೆ ಆಗ್ತಾವ ಅಂತ ಹೇಳ್ತೀವಿ. ಒಬ್ಬ XYZ ವ್ಯಕ್ತಿದು ಆರ್ಮಿನೋ ಟೀಚರ್ಸ್ ಏನೋ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಪಿ ಇರ್ತದೆ. ಆರ್ಡರ್ ಕಾಪಿದಾಗ ಏನ್ ಬರೆದಿರ್ತಾರೋ, ನಿಮಗೆ ತಲುಪಿದ ಈ ಆದೇಶದ ಪ್ರತಿ ದಿನಾಂಕದಿಂದ 1 ವಾರದ ಒಳಗಾಗಿ ನೀವು ಎಲ್ಲಿ ನಾವು ನೇಮಕಾತಿ ಆದೇಶ ಕೊಟ್ಟಿಲ್ಲ ಅಲ್ಲಿ ಬಂದು ನೀವು ವರದಿ ಪಡ್ಕೋಬೇಕು ಅಂತ ಹೇಳಿರ್ತದೆ. ಬಟ್ ನೆಗ್ಲಿಜೆನ್ಸ್ ಯಾರಾಗೈತೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವ್ ಏನ್ ಮಾಡ್ತಾರೆ, ಸಾವಿರಾರು ಪತ್ರಗಳು ಬಂದಿರ್ತಾವೆ. ಆ ಸಾವಿರಾರು ಪತ್ರಗಳು ಬಂದಾಗ ಒಂದ್ ಕಡೆ ಎಲ್ಲೂ ಮೂಲೆಗೆ ಇಟ್ಬಿಟ್ಟಿರ್ತಾನೆ. ಅಪಾಯಿಂಟ್ಮೆಂಟ್ ಡೇಟ್ 15ನೇ ತಾರೀಕು ಇರ್ತೈತೆ. ನೀವು 25ನೇ ತಾರೀಕು ಆದ್ರೂ ಸಹಿತ ಕಾಪಿ ಹೋಗಿ ಆ ವ್ಯಕ್ತಿ ಮುಗಿಸಿರಂಗಿಲ್ಲ. ಕೊನೆಗೆ ಏನ್ ಮಾಡ್ತಾನ, ಲಾಸ್ಟ್ 30ನೇ ತಾರೀಕಿಗೆ ಹೋಗಿ ನಿಮ್ದು ಏನೋ ಗೌರ್ಮೆಂಟ್ ಆರ್ಡರ್ ಬಂದದ ನೋಡಿದ್ರೆ ಕೊಡಕ್ ಹೋಗ್ತಾರೆ. ಆದ್ರೆ ಆ ಡೇಟ್ ಅದ 15ನೇ ತಾರೀಕು ಮುಗಿದಿರ್ತದೆ. ಆ ವ್ಯಕ್ತಿನೂ ಸಹಿತ ಜಿಲ್ಲಾ ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಿದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕ್ರಮನೂ ಆಗ್ತದೆ. ಹೊಳ್ಳಿ ಅವನು ಅದನ್ನ ಕೋರ್ಟ್ ಹಾಕಿ ಅದನ್ನ ತನ್ನ ಹೊಳ್ಳಿ ತಾನು ನೌಕರಿಯನ್ನು ಪಡ್ಕೊಳ್ಳಾಕ ಅವಕಾಶ ಇದೆ ಅಂತಕ್ಕಂಥದ್ದು ಸಹಿತ ಈ ಗ್ರಾಹಕರ ವೇದಿಕೆ ವ್ಯಾಪ್ತಿಯಲ್ಲಿ ಬರ್ತದೆ ಅಂತ ಹೇಳ್ಬೋದು. ಇನ್ನು ನೆಗ್ಲಿಜೆನ್ಸಿ ಆಫ್ ಮೆಡಿಕಲ್, ನಿಮ್ಗೆಲ್ಲ ಗೊತ್ತದ, ಸಾವಿರಾರು ಡಾಕ್ಟರ್ಗಳು ಕ್ವಾಲಿಫೈಡ್ ಡಾಕ್ಟರ್ಗಳು ಅದಾರ, ಕೆಲವೊಂದಿಷ್ಟು RMP ಡಾಕ್ಟರ್ಗಳು ಅದಾರ. ಜನರಿಗೆ ಯಾವ ರೀತಿ ಮೋಸ ಮಾಡ್ತಿರ್ತಾರ ಅಂತ ಅಂದ್ರೆ, ಯಾವುದೇ ರೋಗಕ್ಕೆ ಯಾವುದೇ ಟ್ಯಾಬ್ಲೆಟ್ ಕೊಡೋದು, ಯಾವುದೇ ರೋಗಕ್ಕೆ ಯಾವುದೇ ಆಪರೇಷನ್ ಮಾಡೋದು, ಕೊನೆಗೆ ಆಪರೇಷನ್ ಮಾಡುವಾಗ ಏನಾದರೂ ಸಣ್ಣ ತಪ್ಪುಗಳು ಸಹಿತ ಮಾಡ್ತಿರ್ತಾರೆ. ಸ್ಟಿಚ್ ಮಾಡುವಾಗ ಏನಾದರೂ ಕೆಲವೊಂದು ವಸ್ತುಗಳನ್ನ ಮೆಡಿಕಲ್ ಅಲ್ಲೇ ಬಿಟ್ಟು ಸ್ಟಿಚ್ ಮಾಡೋದು, ಇವೆಲ್ಲ ಸಹಿತ ದೇಹಕ್ಕೆ ಮಾರಕ ಮತ್ತು ದೇಹಕ್ಕೆ ಏನಪ್ಪ ಅಂತಂದ್ರೆ ಸಾವಿಗೆ ಸಂಭವಿಸ್ತಕ್ಕಂಥ ಒಂದು ಅನಾಹುತಗಳು ತಂದಿಟ್ಟಿರ್ತಾರೆ ಡಾಕ್ಟರ್ಗಳು. ಇಂಥ ನೆಗ್ಲಿಜೆನ್ಸಿಗಳು ಇದ್ರು ಸಹಿತ ಅವು ಪ್ರಕರಣಗಳು ಸಹಿತ ಎಲ್ಲಿ ಬರ್ತಾವ ಅಂತಂದ್ರೆ ನಮ್ಮ ಜಿಲ್ಲಾ ಗ್ರಾಹಕರ ಆಯೋಗಕ್ಕೆ ಬರ್ತಾವ. ಅಂದ್ರೆ ದಿನನಿತ್ಯದಲ್ಲಿ ನಾವು ತಿನ್ನೋ ಆಹಾರ ಹಿಡ್ಕೊಂಡು, ಬಳಸುವ ವಸ್ತುಗಳು ಹಿಡ್ಕೊಂಡು, ಪಡೆಯುವ ಸೇವೆಗಳು ಹಿಡ್ಕೊಂಡು ಪ್ರತಿಯೊಂದು ಸಹಿತ ನಮ್ಮ ಗ್ರಾಹಕರ ಆಯೋಗದ ವ್ಯಾಪ್ತಿಯಲ್ಲಿ ಬರ್ತಾವ. ತಾವೆಲ್ಲರೂ ಗ್ರಾಹಕ ಬಂಧುಗಳು, ಪ್ರತಿಯೊಬ್ಬರು ಮಗುವಿನಿಂದ ವಯೋವೃದ್ಧರಿಗೆ ಎಲ್ಲರೂ ಗ್ರಾಹಕರು. ಪ್ರತಿನಿತ್ಯ ನಾವು ಸೇವೆ ಪಡಿತೀವಿ, ಪ್ರತಿನಿತ್ಯ ನಾವು ಸೌಲಭ್ಯಗಳನ್ನು ಪಡಿತೀವಿ. ನಮಗೆ ಯಾವಾಗ ಅನ್ಯಾಯ ಆಗಿದ್ದಲ್ಲ, ನಾವು ಅನ್ಯಾಯದ ವಿರುದ್ಧ ತಿರುಗಿ ಬೀಳಬೇಕು, ಗ್ರಾಹಕರ ಆಯೋಗದಲ್ಲಿ ದೂರು ಸಲ್ಲಿಸಬೇಕು. ಇದಕ್ಕೆ ಏನು ಪರ್ಟಿಕ್ಯುಲರ್ ಆಗಿ ವಕೀಲ ಕರ್ಕೊಂಡು 10,000 ರೂಪಾಯಿ 5,000 ರೂಪಾಯಿ ಫೀಸ್ ಕೊಡ್ಬೇಕು ಅನ್ನೋದು ಇಲ್ಲ. ನೀವು ಬುದ್ಧಿವಂತ ಗ್ರಾಹಕರಾಗಿದ್ರೆ ನೇರವಾಗಿಯೇ ನೀವು ಬಂದು ಬರೀ ಅದ್ರ ಫೀಸು ಸಹಿತ 200-400 ರೂಪಾಯಿ ಇಷ್ಟ ಫೀಸ್ ಇದೆ ಆಯೋಗದಲ್ಲಿ. ಅಷ್ಟ ಫೀಸನ್ನು ನಾವು ಮರಣ ಮಾಡಿಸಿ ನಾವು ಬರೀ ಕನ್ಸ್ಯೂಮರ್ ಕೋರ್ಟ್ದಲ್ಲಿ ಕೇಸನ್ನು ದಾಖಲಿಸಬಹುದು. ಅದಕ್ಕಾಗಿ ನಾವು ಸರ್ಕಾರದಿಂದ ಪ್ರತಿ ವರ್ಷ ಏನ್ ಮಾಡ್ತೀವಿ ಅಂತಂದ್ರೆ ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆಯನ್ನ ಮಾಡ್ತೀವಿ. ಇನ್ನ ವಿಶ್ವಕ್ಕೆ 5 ಹಕ್ಕುಗಳನ್ನು ಘೋಷಣೆ ಮಾಡ್ತಾರೆ. ಆ ವಿಶ್ವಕ್ಕೆ 5 ಹಕ್ಕುಗಳು ಘೋಷಣೆ ಮಾಡಿದಂತ ಪ್ರಯುಕ್ತವಾಗಿ ಅಂದ್ರೆ ಗ್ರಾಹಕರಿಗೆ ಶಿಕ್ಷಣ ನೀಡುವ ಹಕ್ಕು, ಗ್ರಾಹಕರಿಗೆ ಮಾಹಿತಿ ನೀಡುವ ಹಕ್ಕು, ಗ್ರಾಹಕರು ವಸ್ತುಗಳನ್ನ ಆಯ್ಕೆ ಮಾಡಿಕೊಳ್ಳುವ ಹಕ್ಕು, ಆ ಹಕ್ಕುಗಳ ಬಗ್ಗೆ ಏನಾದರೂ ಧಕ್ಕೆಗಳಾದಾಗ ಗ್ರಾಹಕರಿಗೆ ದೂರು ನೀಡುವ ಹಕ್ಕುಗಳು, ಈ 5 ಹಕ್ಕುಗಳನ್ನ ಜಾನ್ ಎಫ್ ಕೆನಡಿ ಅಂತಕ್ಕಂಥ ಅಮೆರಿಕದ ಅಧ್ಯಕ್ಷ, ಹಿಂದಿನ ಅಧ್ಯಕ್ಷರು ಇಡೀ ವಿಶ್ವಕ್ಕೆ 5 ಹಕ್ಕುಗಳನ್ನು ಘೋಷಣೆ ಮಾಡ್ತಾರೆ. ಮಾರ್ಚ್ 15 ಬಂದರೆ ನಾವು ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಅಂತ ಮಾಡ್ತೀವಿ. ಡಿಸೆಂಬರ್ 24ನ್ನ ನಮ್ಮ ದೇಶದಲ್ಲಿ ಇದನ್ನ ಜಾರಿ ಮಾಡಿದ್ದ ಇದನ್ನ ಡಿಸೆಂಬರ್ 24ರಂದು ನಾವು ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಅಂತ ಮಾಡ್ತೀವಿ. ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡು ಎನ್ನುವ ಹಾಗೆ ಇನ್ನ ವಿದ್ಯಾರ್ಥಿ ಜೀವನದಲ್ಲೇ ಸಹಿತ ಇದು ಮನಮುಟ್ಟುವಾಗುವಂತ ಆಗ್ಲಿ ಅಂತೇಳಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಅದನ್ನ ಪಠ್ಯಕ್ರಮವಾಗಿನೂ ಅಳವಡಿಸಲಾಗೈತಿ. ಜೊತೆಗೆ ಮಕ್ಕಳಿಗೂ ಸಹಿತ ಈ ನಾವು ತರಕಾರಿ ತರಲಾಕ ಹೋಗಿರ್ತೀವಿ, ಹಣ್ಣುಗಳು ತರಕ್ ಹೋಗಿರ್ತೀವಿ, ಅಲ್ಲಿ ಸಹಿತ ನಮಗೆ ಮೋಸ ಮಾಡ್ತಿರ್ತಾರೆ. ತೂಕದಲ್ಲಿ ಮೋಸ ಆಗ್ತದೆ, ಆಮೇಲೆ ಗುಣಮಟ್ಟದಲ್ಲಿ ಮೋಸ ಆಗ್ತದೆ. ಇವುಗಳನ್ನೆಲ್ಲರೂ ನಾವು ಸತ್ಯ ಮಾಡ್ಬೇಕಂದ್ರೆ ಪ್ರಶ್ನೆ ಮಾಡಬೇಕು, ನಮಗೆ ಯೋಗ್ಯವಾದಂತಹ ವಸ್ತುಗಳನ್ನ ಪಡಿಬೇಕಂತ ಹೇಳುವುದೇ ಈ ಗ್ರಾಹಕರ ಹಕ್ಕುಗಳ ದಿನಾಚರಣೆಯ ಮಹತ್ವ ಅಂತ ಹೇಳ್ಬೋದು. ಇನ್ನ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿದ್ದು LPG ಗ್ಯಾಸ್. ಬೆಳಿಗ್ಗೆ ಎದ್ದು ನಾವು ಚಹಾ ಕುಡಿದು ಹಿಡ್ಕೊಂಡು ರಾತ್ರಿ ಊಟ ತಕ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ನಾವು ಅಲ್ಲೂ ಸಹಿತ ನಮ್ಮ ಲೋಪದೋಷಗಳು ಮೋಸಗಳಾಗ್ತಿರ್ತದೆ. ನಾವು ಗ್ಯಾಸ್ ಲೈಟ್ ಕೊಟ್ಟು ನಮ್ಮ ಕಡೆ ರಸೀದಿ ತಗೋಬೇಕು. ಒಂದು ವೇಳೆ ಇಲ್ಲಿ ಲೀಕೇಜ್ ಆಗಿತ್ತಂದ್ರೆ ಅದನ್ನ ನಾವು ಸರಿಪಡಿಸುತ್ತೆ, ನಾವು ಹೇಳಿ ಅದನ್ನ ಲೀಕೇಜ್ ಅನ್ನ ನಾವು ಆಗ್ಲಾರ್ದಾಗ ಅದನ್ನ ಫಿಟ್ ಮಾಡಿಸ್ಬೇಕು. ಇದನ್ನು ಸಹಿತ ನಾವು ಅವೇರ್ನೆಸ್ ಹೊಂದಿರಬೇಕು. ಇದಕ್ಕಾಗಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಜಿಲ್ಲೆ ಒಳಗ ಎಲ್ಲ ಗ್ಯಾಸ್ ಏಜೆನ್ಸಿ ಮತ್ತು ನಾವು ವಿವಿಧ ಇಲಾಖೆಗಳು, ಕಂದಾಯ ಇಲಾಖೆ, ಆಹಾರ ಇಲಾಖೆ, ಆಯಿಲ್ ಕಂಪನಿಯವರು ಒಂದೊಂದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವೇರ್ನೆಸ್ ಕ್ಯಾಂಪ್ ಮಾಡ್ತೀವಿ. ಅಂದ್ರೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು. ಹೆಣ್ಮಕ್ಳು ಆದವರು ನಮ್ಮ ಮಣ್ಣೊಂದು ಇನ್ಸಿಡೆಂಟ್ ಕೇಳಿದೆ ಇಲ್ಲಿ ಮುಧೋಳ ತಾಲೂಕದಲ್ಲಿ. ಅವರು ಪತ್ನಿಯವರು ಊರಿಗೆ ಹೋಗಿದ್ದಾರೆ, ಮಗಳು ಭೇಟಿ ಆಗ್ಲಿಕ್ಕೆ. ಮನ್ಯಾಗ ಯಜಮಾನ್ ಒಬ್ಬನೇ ಅದ, ಚಹಾ ಮಾಡ್ಕೊಳಕ ಅದು ಗ್ಯಾಸ್ ಆನ್ ಮಾಡ್ಯಾನ. ಆ ನಟ್ಟ ಮಣ್ಣು ಚಹಾ ಮಾಡ್ಕೊಂಡ್ ಬಿಟ್ಟು ಹಂಗ ಹೋಗ್ಬಿಟ್ಟ. ಇಡೀ ದಿನ ಏನಾಯ್ತದೆ
ಗ್ಯಾಸ್ ಎಲ್ಲ ಸುಡಿಕೆ ಆಗಿಬಿಟ್ಟಿದೆ. ಸಾಯಂಕಾಲ ಮನೆಗೆ ಬಂದು ನೋಡ್ತಾನ, ಮನೆ ಎಲ್ಲ ಹುಲ್ಲು ಸ್ಮೆಲ್ ಇದೆ. ಪುಣ್ಯಗ ಅವನು ಬುದ್ಧಿವಂತಿದ್ದ, ಕಡ್ಡಿ ಕರೀಲಿಲ್ಲ, ಎಲ್ಲ ಕಿಟಕಿ ಬಾಗಿಲುಗಳು ಓಪನ್ ಮಾಡಿ ಗ್ಯಾಸ್ ಎಲ್ಲ ಹೊರ ಹೋದ್ಮೇಲೆ ಕ್ಲೀನ್ ಆದ್ಮೇಲೆ ಇಡೀ ಗ್ಯಾಸನ್ನ ಪೂರ ಖಾಲಿ ಆಗಿತ್ತು ಸಿಲಿಂಡರ್. ಅಂದ್ರೆ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಕಿಡಿ ಬತ್ತಿಸ್ಬಿಟ್ರೆ ಇಡೀ ಬಾಂಬ್ ಬ್ಲಾಸ್ಟ್ ಆದಷ್ಟು ಏನಾಗ್ತದೆ ಗ್ರಾಹಕರಿಗೆ ಸಾವು ನೋವು ಸಂಭವಿಸ್ತಾವೆ. ಇವುಗಳನ್ನು ಸಹಿತ ನಾವು ಪ್ರತಿಯೊಬ್ಬ ಗ್ರಾಹಕರು ಸಹಿತ ಅರಿತುಕೊಂಡು ಯೂಸ್ ಮಾಡಬೇಕಾಗ್ತದೆ. ಇಂಥ ಅವೇರ್ನೆಸ್ ಕ್ಯಾಂಪ್ ಅನ್ನು ಸಹಿತ ನಾವು ಗ್ರಾಮೀಣ ಪ್ರದೇಶದಲ್ಲಿ ಇಲಾಖೆ ವತಿಯಿಂದ ಮಾಡಿಸ್ಲಾಗ್ತಿದ್ದೀವಿ. ನೀವು ಗ್ಯಾಸ್ ಏಜೆನ್ಸಿದವರು ಸಹಿತ ನೀವು ಕೇಳಬಹುದು, ಪ್ರತಿ 3 ತಿಂಗಳಿಗೆ 6 ತಿಂಗಳಿಗೆ ನಿಮ್ಮ ಸಿಲಿಂಡರ್ನ ಚೆಕ್ ಮಾಡಿಸ್ಬೇಕು ಸರಿ ಇದಾವೆ ಅಂತೇಳಿ. ಅಂದ್ರೆ ದಿನನಿತ್ಯದ ವ್ಯವಸ್ಥೆ ಒಳಗೆ ಪ್ರತಿಯೊಂದು ವಸ್ತು ಆಗಲಿ ಪ್ರತಿಯೊಂದು ಸೇವೆ ಆಗಲಿ ನಾವು ವ್ಯವಸ್ಥಿತವಾಗಿ ಪಡಿಬೇಕು. ಬ್ಯಾಂಕ್ ಆಯ್ತು, LIC ಆಯ್ತು, ಅಂಚೆ ಇಲಾಖೆ ಆಯ್ತು, ವೈದ್ಯಕೀಯ ನಿರ್ಲಕ್ಷ್ಯ ಆಯಿತು, ಕಳಪೆ ಮಟ್ಟದ ಬೀಜಗಳಾಯಿತು, ಇನ್ನು ಇತ್ಯಾದಿ ಆದಂಥ ಏನು ನಮಗೆ ಬೇಸಿಕ್ ಏನಿದಾವ ಎಲ್ಲ ಸೇವೆಗಳು ಸಹಿತ ಈ ಗ್ರಾಹಕರ ವೇದಿಕೆ ಮೂಲಕ ನಾವು ಆಯೋಗದ ಮೂಲಕ ಪರಿಹಾರ ಪಡೆಯಬಹುದು. ತಾವೆಲ್ಲರೂ ಭಗವಂತನ ಸ್ಮರಣೆಯಲ್ಲಿ ಮಗ್ನರಾಗಿ ಹೊಸ ಹೊಸ ವಿಚಾರಗಳನ್ನು ಈ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಆಯೋಜಕರು ಕನ್ನವರು ಬಹಳಷ್ಟು ಉತ್ತಮವಾದಂಥ ಕಾರ್ಯಕ್ರಮ ತಮಗೆಲ್ಲ ನೀಡ್ತಾ ಇದ್ದಾರೆ. ತಮಗೆಲ್ಲರೂ ಸಹಿತ ಉತ್ತಮ ಗ್ರಾಹಕರಾಗಿ ಉತ್ತಮ ಸುಸಂಸ್ಕೃತ ನಾಗರಿಕರಾಗಿ ಭಗವಂತನಲ್ಲಿ ಎಲ್ಲರೂ ಲೀನ್ ಆಗಲಿ ಅಂತ ಮಾತು ಈ ಸಂದರ್ಭದಲ್ಲಿ ಹೇಳಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನ ನೀಡಿ ಉದ್ಘಾಟನೆ ಮಾಡಿಸಿ ಉದ್ಘಾಟನೆ ಪರ ಮಾತಲು ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೂ ಸಹಿತ ತಮ್ಮೆಲ್ಲರಿಗೂ ಸಹಿತ ನಾನು ಕೃತಜ್ಞತೆ ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಓಂ ಶಾಂತಿ.